ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ಸಮೀಪ ತಿಮ್ಮಸಂದ್ರ ಗ್ರಾಮಕ್ಕೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯರಾದ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಂಸದ ಮುನಿಸ್ವಾಮಿ, ಮಾಜಿ ಶಾಸಕ ವೈ.ಎ. ನಾರಾಯಣಸ್ವಾಮಿ ಮತ್ತು ಬಿಜೆಪಿ ಮುಖಂಡ ಜಿ.ಎನ್. ವೇಣುಗೋಪಾಲ್ ರವರು ಭೇಟಿ ನೀಡಿ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ಗುಡುಗಿದರಲ್ಲದೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಚಿವ ಕೆ.ಎಚ್. ಮುನಿಯಪ್ಪ ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ಆಗಬೇಕು, ಬಿಟ್ಟುಕೊಡಿ ಎಂದು ಹೇಳಲಿಕ್ಕೆ ಕಾಂಗ್ರೆಸ್ನವರಿಗೆ ತಾಕತ್ತಿಲ್ಲ ಎಂದು ಹೇಳಿದರಲ್ಲದೆ ತಾಕತ್ತಿಲ್ಲ ಎಂದರೆ ರಾಜಕೀಯ ಸನ್ಯಾಸ ಸ್ವೀಕರಿಸಿ ಎಂದು ಖಾರವಾಗಿ ನುಡಿದರು. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ನಂದು ಅರ್ಧ ಅವಧಿ ನಂದು ಅಂತಾರೆ. 60 ವರ್ಷದಿಂದ ಇದು ದಲಿತರು ನಾವು ಆಗ್ಲೇಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಆದರೆ ಇದುವರೆಗೂ ದಲಿತರಿಗೆ ನಾವು ಮುಖ್ಯಮಂತ್ರಿ ಆಗಬೇಕು, ಬಿಟ್ಕೊಡಿ ಅಂತ ಹೇಳೋ ತಾಕತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಇರೋರಿಗೆ. ನಿಮಗೆ ತಾಕತ್ತಿಲ್ಲ ಅಂತಂದ್ರೆ ಕೆ.ಎಚ್. ಮುನಿಯಪ್ಪನವರೇ, ಮಾನ್ಯ ಖರ್ಗೆ ಅವರೇ, ಮಾನ್ಯ ಪರಮೇಶ್ ಅವರೇ, ನಿಮಗೆ ತಾಕತ್ತಿಲ್ಲ ಅಂದ್ರೆ ನೀವೆಲ್ಲಾದ್ರೂ ಹೋಗಿ ರಾಜಕೀಯ ಸನ್ಯಾಸ ತಗೊಳ್ಳಿ. ಗುಲಾಮಗಿರಿಯಲ್ಲಿ ಯಾಕ್ರಿ ಸಾಯ್ತೀರಿ? ರಾಜಕೀಯ ಸನ್ಯಾಸ ತಗೊಳ್ಳಿ. ತಾಕತ್ತಿಲ್ವಾ ನಿಮಗೆ ತಗೊಳ್ಳಕ್ಕೆ? ನೋಡಿ, ಈ ಸರ್ಕಾರ ಟೆಂಪ್ರರಿ ಗವರ್ಮೆಂಟ್, ಇದು ತಾತ್ಕಾಲಿಕ ಸರ್ಕಾರ. ಇದೇನು ನೀರಿನ ಮೇಲಿನ ಗುಳ್ಳೆ ರೀತಿಯಲ್ಲಿ ಇದು ಹೋಗ್ತಾ ಇದೆ. ಇದು ಯಾವಾಗ ಸ್ಫೋಟ ಆಗುತ್ತೋ ಆವತ್ತು ಸರ್ವನಾಶ ಆಗುತ್ತೆ. ಅಲ್ಲಿವರೆಗೂ ಜನ ನಾವು ಕಾದಿರ್ಬೇಕಷ್ಟೇ.